ನೀಲ ಮತ್ತು ತಾರಾ ತಮ್ಮ ಪ್ರೀತಿಯನ್ನು ಬಾಲ್ಯದವರಿಂದಲೇ ಅರಿಸಿಕೊಂಡಿದ್ದರು. ಕರ್ನಾಟಕದ ಮಲೆನಾಡಿನ ಆ ಚಿಕ್ಕ ಹಳ್ಳಿಯ ಚೆಲುವು, ಹೊಳೆವ ಹೃದಯಸ್ಪರ್ಶಿ ಧ್ವನಿ ಮತ್ತು ಪಸರಿದ ಹಸಿರಿನ ನಡುವೆ ಅವರು ಬೆಳೆದಿದ್ದಾರೆ. ಹಳ್ಳಿಯ ಶಾಲೆಯಲ್ಲಿದ್ದ ನೀಲನು ಸದಾ ತಾರಾಳ ಹತ್ತಿರ ಕುಳಿತು ಪಾಠ ಕೇಳುತ್ತಿದ್ದ. ತಾರಾಳ ಚುರುಕುತನ ಮತ್ತು ಹೊಳೆಯುವಂತಹ ನಗೆ ನೀಲನ ಹೃದಯದಲ್ಲಿ ಆಳವಾದ ಪ್ರಭಾವವನ್ನು ಬೀರಿತ್ತು. 10ನೇ ತರಗತಿಯ ಪರೀಕ್ಷೆಯ ಬಳಿಕ ನೀಲ ತನ್ನ ವಿದ್ಯಾಭ್ಯಾಸಕ್ಕಾಗಿ ನಗರಕ್ಕೆ ತೆರಳಲು ತೀರ್ಮಾನಿಸಿದ್ದ. ಆದರೆ ತಾರಾಳ ಮನಸ್ಸು ಅದಕ್ಕೆ ಬೇಡವೆನಿಸುತ್ತಿತ್ತು. ನೀನು ಹೋದರೆ ನಾನು ಏನು ಮಾಡಲಿ ಎಂದು ಅವಳು ತನ್ನ ಭಾವನೆ ಬಿಚ್ಚಿಟ್ಟಳು. ಆದರೆ ನೀಲನು ಅವಳಿಗೆ ಭರವಸೆ ನೀಡಿದ. ತಾರಾ, ನಾನು ನನ್ನ ಕನಸುಗಳನ್ನು ಸಾಧಿಸಿ ಬರುತ್ತೇನೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸುವುದಿಲ್ಲ. ಅವರು ಒಬ್ಬರಿಗೊಬ್ಬರು ನೀಡಿದ ಈ ಭರವಸೆ ನಿಜವಾಗಿಯೂ ಶಾಶ್ವತವಾಗಿತ್ತು. ನೀಲನು ನಗರದಲ್ಲಿ ಶಿಕ್ಷಣವನ್ನು ಮುಂದುವರಿಸುತ್ತಿದ್ದರೆ ತಾರಾ ಹಳ್ಳಿಯಲ್ಲಿ ಉಳಿದು ತನ್ನ ಕುಟುಂಬದ ಹೊಣೆಗಾರಿಕೆಯನ್ನು ವಹಿಸಿಕೊಂಡಳು. ಪರಿಸ್ಥಿತಿಗಳ ಅಡಚಣೆ ವರ್ಷಗಳು ಕಳೆದವು. ನೀಲ ವೈದ್ಯನಾಗಿ ಹೊರಹೊಮ್ಮಿದ. ತಾರಾಳನ ಸಹನೆ ಮತ್ತು ಪ್ರೀತಿ ಅವನಿಗೆ ಪ್ರೇರಣೆಯಾಗಿತ್ತು. ಆದರೆ 3ನೇ ವರ್ಷಕ್ಕೆ ತಾರಾಳ ಮನೆಗೆ ಮದುವೆಯ ಮಾತುಗಳು ಬಂದುಬಿಟ್ಟವು. ಅವಳ ಕುಟುಂಬ ತಾರಾಳ ಮೇಲೆ ಮದುವೆಯ ಒತ್ತಡ ತರುವಂತಾಯಿತು. ತಾರಾ ಪ್ರತಿ ಬಾರಿ ನಾನು ಇನ್ನೂ ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾ ಸಮಯ ಕಳೆಯುತ್ತಿದ್ದಳು. ಇದೀಗ ನೀಲ ಹಳ್ಳಿಗೆ ಬರುವ ದಿನವೂ ಬಂತು. ತಾರಾಳ ಮನಸ್ಸು ಕಾಡುತ್ತಿರುವುದು ಅವನನ್ನು ಕಂಡ ಮೇಲೆ ಅವಳಿಗೊಂದು ಉತ್ತರ ಸಿಗಬಹುದು ಎಂಬ ಆಶೆ. ನೀಲ ಹಳ್ಳಿಯ ಬೆಟ್ಟದ ಹತ್ತಿರ ತಾರಾಳನ್ನು ಕಂಡನು. ಅವಳು ಕಣ್ಣೀರಿನಿಂದ ತನ್ನ ಮನಸ್ಸಿನ ನೋವನ್ನು ಹೊರಹಾಕಿದಳು. ನೀನು ಇಲ್ಲಿ ಇದ್ದರೆ ನನ್ನ ಪ್ರೀತಿ ನನಗೆ ಶಕ್ತಿ. ಆದರೆ ನೀನು ಇಲ್ಲದಾಗ ಎಲ್ಲವೂ ಬತ್ತಿದಂತೆ ಅನಿಸುತ್ತೆ. ನೀಲನು ಅವಳ ಕೈ ಹಿಡಿದು ಹೇಳಿದ, ನನ್ನ ಸಹನೆ ಕೂಡ ನಿನ್ನ ಹತ್ತಿರ ಇರಲು ಹಾತೊರೆಯುತ್ತಿದೆ. ನಾನು ನಿನ್ನನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ. ನಮ್ಮ ಪ್ರೀತಿ ಎಲ್ಲ ಮಿತಿಗಳನ್ನು ಮೀರಬಹುದು. ನೀಲ ತನ್ನ ಕುಟುಂಬದವರ ಜೊತೆ ಮಾತನಾಡಿ ತಮ್ಮ ಬಡತನ, ಜಾತಿ, ಪರಿಸ್ಥಿತಿಗಳೆಂಬ ಅಡಚಣೆಗಳನ್ನೆಲ್ಲ ಗೆದ್ದು ತಾರಾಳ ಕೈ ಹಿಡಿಯುವ ಸಂಕಲ್ಪವನ್ನು ಪ್ರಕಟಿಸಿದ. ಅವರ ಪ್ರೀತಿ ಕುಟುಂಬದವರ ಹತ್ತಿರವು ಅವರಿಗೆ ಬೆಂಬಲವನ್ನು ಒದಗಿಸಿತು. ನೀಲ ಮತ್ತು ತಾರಾ ಮದುವೆಯಾದರು. ಅವರು ಪ್ರೀತಿಯ ಮೂಲಕ ತಾಳ್ಮೆ, ನಂಬಿಕೆ ಮತ್ತು ಶ್ರದ್ಧೆಯ ಮಹತ್ವವನ್ನು ತೋರಿದರು. ಹಳ್ಳಿಯ ಜನರು ಈ ಕತೆ ಕೇಳಿದಾಗ ನಿಜವಾದ ಪ್ರೀತಿ ಎಷ್ಟು ಶಕ್ತಿಯುತ ಮತ್ತು ಶಾಶ್ವತವಾಗಿರಬಹುದು ಎಂದು ಬಣ್ಣಿಸಿದರು. ಈ ಕತೆ ಪ್ರೀತಿಯ ತ್ಯಾಗ, ಪರಿಸ್ಥಿತಿಗಳ ವಿರುದ್ಧ ಹೋರಾಟ ಮತ್ತು ಶ್ರದ್ಧೆಯಿಂದ ಗೆಲ್ಲುವ ಯಶಸ್ಸಿನ ಪ್ರತಿರೂಪ. ವೀಕ್ಷಕರೇ, ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕತೆ ನಿಮಗಿಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ.